ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಸ್ಪೆಷಲ್ಲಾಗಿ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳೇ, ಆರ್ಟ್ಸು ಹಾಗೂ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷಿನ ಗ್ರಾಮರ್ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಉಪಯೋಗಿಸಿಕೊಳ್ಳಿ. ಬನ್ನಿ ಸರ್, ಈಗ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೆ ಬಯೋ ಸಬ್ಜೆಕ್ಟಿನ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡ್ತಾ ನಾವು ಈಗ ಹೋಗೋಣ. ಬನ್ನಿ, ಸೆಕೆಂಡ್ ಇಯರ್ PUC ಬಯಾಲಜಿ ಯೂನಿಟ್ ಟೆಸ್ಟ್ 1 ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಈಗ ನಾವು ನೋಡ್ತಾ ಹೋಗೋಣ. ಚಾಪ್ಟರ್ 1 ಯಾವುದು ಅಂತ ಹೇಳಿದರೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಯಾವುದು? ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಈಗ ಕಾಣ್ತಾ ಇದಲ್ವಾ, ಆಲ್ ಇನ್ ಒನ್ PDF 99@gmail.com ಅಂತ. ಇದು ನಮ್ಮ ಮೇಲ್ ID ಆಗಿರುತ್ತೆ. ದಯವಿಟ್ಟು ತಾವುಗಳು ಏನಂತೀರ ಸರ್, ಅದು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಎಕ್ಸಾಮ್ ಆದ ತಕ್ಷಣ ಕಳಿಸಿಕೊಡೋದನ್ನು ಮರೆಯಬೇಡಿ ಸರ್. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಕ್ಲಿಯರ್ ಆಲ್ ಆಫ್ ಯು? ಗುಡ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಭಾಳ ಕ್ವಶನ್ಸನ್ನು ತೆಗೆದುಕೊಂಡಿಲ್ಲ. ಇಲ್ಲಿ ಕೇವಲ 5 ಪ್ರಶ್ನೆಗಳನ್ನು ಮಾತ್ರ ತೆಗೆದುಕೊಂಡಿದ್ದೇನೆ. ಅದನ್ನು ತಾವುಗಳು ನೋಡಿಕೊಂಡು ಆನ್ಸರನ್ನು ರೆಡಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ. ಯಾಕಂದರೆ ಈ ಎಲ್ಲ ಪ್ರಶ್ನೆಗಳು ಬಹಳ ರಿಪೀಟ್ ಆಗಿರುವಂಥದ್ದು ನಿಮ್ಮ ಯೂನಿಟ್ ಟೆಸ್ಟಲ್ಲಾಗಿರ್ಬೋದು ಅಥವಾ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಆಗಿರ್ಬೋದು. ಹಾಗಾಗಿ ಇದನ್ನೆಲ್ಲ ಇಲ್ಲಿ ಅಪ್ಲೋಡನ್ನು ಮಾಡ್ತಾಯಿದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಮುಂದೆವರೆಯಲಿ. ಈಗ MCQಸ್ಗಳಾದಮೇಲೆ 2 ಹಾಗೂ 3 ಅಂಕದ ಪ್ರಶ್ನೆಗಳನ್ನು ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗ್ಬೋದು. ವಾಟ್ ಈಸ್ ಪೆರಿಸ್ಪರ್ಮ್, ಗಿವ್ ಎನ್ ಎಕ್ಸಾಂಪಲ್ ಆಫ್ ಪೆರಿಸ್ಪರ್ಮಿಕ್ ಸ್ಪೀಡ್ ಅಂತ ಇದೆ. ಕ್ವಶನ್ ನಂಬರ್ 2 ನೋಡೋದಾದರೆ ವೈ ಆ್ಯಪಲ್ ಈಸ್ ಕಾಲ್ಡ್ ಆಸ್ ಫಾಲ್ಸ್ ಫ್ರೂಟ್, ವಿಚ್ ಪಾರ್ಟ್ ಆಫ್ ದಿ ಫ್ಲವರ್ ಫಾರ್ಮ್ಸ್ ದಿ ಫ್ರೂಟ್ ಅಂತ ಇದೆ. ಇನ್ನೊಂದು 4 ವಾಲ್ ಲೇಯರ್ಸ್ ಆಫ್ ಮೈಕ್ರೋಸ್ಪೋರ್ಯಾಂಗಿಯಮ್ ಆಯಿತಾ. ಅಡ್ವಾಂಟೇಜಸ್ ಆಫ್ ಸೀಡ್ಸ್ ಟು ಆಂಜಿಯೋಸ್ಪರ್ಮ್ಸ್ ಅಂತ ಇದೆ. ಇದನ್ನೆಲ್ಲ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಇನ್ನೊಂದು ಮುಖ್ಯವಾದ ವಿಷಯ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಏನಂತೀರ ಸರ್, ಸೆಕೆಂಡ್ ಇಯರ್ PUCಗೆ ಬೇಕಾಗಿರುವಂತಹ ಇಂಗ್ಲೀಷ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನು ತಾವುಗಳು ಯುಟಿಲೈಸ್ ಮಾಡಿಕೊಂಡ್ರೆ ಔಟ್ ಅಂಕಗಳನ್ನು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ತೆಗೆಯಬಹುದಾಗಿದೆ. ಕ್ಲಿಯರ್ ಮೈ ಡಿಯರ್. 4 ಪಾಠಗಳ ಮೇಲೆ ಯಾವುದು? ರೋಮಿಯೋ ಆ್ಯಂಡ್ ಜೂಲಿಯಟ್, 2 ಡಿಯರ್, ಆನ್ ಚಿಲ್ಡ್ರನ್, ಹಾಗೂ ಇನ್ನೊಂದು ಯಾವುದದು ವಂದನಾ ಶಿವರ ಅವರ ಎವ್ರಿಥಿಂಗ್ ಐ ನೀಡ್ ಟು ನೋ ಲಾಂಟ್ ಇನ್ ದಿ ಫಾರೆಸ್ಟ್. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಜೊತೆಗೆ ಒಂದು ಕ್ವಶನ್ ಪೇಪರ್ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಎಕ್ಸಾಮ್ ಆಗಿರುವ ಕಡೆಯ. ಇನ್ನೊಂದು ಮುಖ್ಯವಾದ ವಿಷಯ, ಬಯೋ ಸಬ್ಜೆಕ್ಟಿನ ಬೇರೆ ಕ್ವಶನ್ ಪೇಪರ್ ಬೇಕು ಸರ್ ನಮಗೆ ಇನ್ನೂ ಒಂದು 3-4 ಅಂತ ಹೇಳಿದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಯಿತಾ ಒಂದು 4 ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಕೊಡ್ತೇನೆ. ಅದು ನಿಮಗೆ ಬಹಳ ಅಂದರೆ ಅಲ್ಟಿಮೇಟ್ ಆ ಲೆವೆಲಿಗೆ ಹೆಲ್ಪ್ ಆಗುತ್ತೆ ಆಯಿತಾ. 5 ಅಂಕದ ಪ್ರಶ್ನೆಗಳನ್ನು ಕೂಡ ಇದರಲ್ಲೇ ನೋಡಿಬಿಡೋಣ ಈಗ ಆಯಿತಾ. ಬಹಳ ಸಮಯ ತಗೊಳ್ಳಲ್ಲ ಸರ್, ಒಂದು 3 ನಿಮಿಷ ಅಥವಾ 4 ನಿಮಿಷದಲ್ಲೇ ವಿಡಿಯೋನ ಮುಗಿಸಿಕೊಡ್ತೇನೆ ಆಯಿತಾ. ಫೀಚರ್ಸ್ ರಿಕ್ವೈರ್ಡ್ ಫಾರ್ ದಿ ಫ್ಲವರ್ಸ್ ಪಾಲಿನೇಟೆಡ್ ಬೈ ವಿಂಡ್ ಅಂತ ಇದೆ. ಅಡಾಪ್ಟೇಷನ್ ಫಾರ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್, ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ, ಸ್ಯಾಕ್, ಫಿಮೇಲ್ ಗೆಮೆಟೋಫೈಟ್, ಹೌದಲ್ವಾ. ಔಟ್ ಬ್ರೀಡಿಂಗ್ ಡಿವೈಸಸ್, ಫ್ಲವರಿಂಗ್ ಪ್ಲಾಂಟ್ಸ್ ಆರ್ ಡೆವಲಪ್ಡ್ ಡಿವೈಸಸ್ ಟು ಡಿಸ್ಕರೇಜ್ ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಎನ್ಕರೇಜ್ ಕ್ರಾಸ್ ಪಾಲಿನೇಷನ್, ಜಸ್ಟಿಫೈ ಅಂತ ಇದೆ. ಸ್ಪೆಲ್ಲಿಂಗ್ ತಪ್ಪಾದರೆ ಕ್ಷಮಿಸಬೇಕು ಕೆಲವೊಂದು ಕಡೆ. ಇದು ನಮ್ಮ ಮೇಲ್ ID. ನಮ್ಮ ಮೇಲ್ IDಗೆ ಆಯಿತಾ ಕಳಿಸಿಕೊಡಿ. ಜೊತೆಗೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಈ ಒಂದು ಮೆಟೀರಿಯಲನ್ನು ಕಳಿಸಿಕೊಟ್ಟಂಥ ನಮ್ಮ ಗೌಸಿಯಾ ಸುಲ್ತಾನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮರೆತು ಬಿಟ್ಟಿದ್ದ ಹೆಸರನ್ನು ಹೇಳುವಂಥದ್ದು ಆಯಿತಾ. ಡಯಾಗ್ರಾಮ್ಸ್, ಧನ್ಯವಾದಗಳು. ಇನ್ನೊಂದು ಮುಖ್ಯವಾದ ವಿಷಯ, ಐ ಥಿಂಕ್ ಟುಡೇ ನಾವು 1 ಲಕ್ಷ ಸಬ್ಸ್ಕ್ರೈಬರ್ ಗಡಿಯನ್ನು ಮುಟ್ಟಿದ್ದೇವೆ. ಎಕ್ಸ್ಕ್ಯೂಸ್ ಮಿ, ಸಾರಿ. ಡಯಾಗ್ರಾಮ್ಸ್ ಕೂಡ ನೋಡ್ಕೊಂಬಿಡಿ ಎಲ್ಲರೂ ಕೂಡ. ಡೈಕಾಟ್ ಎಂಬ್ರಿಯೋ, ಮೊನೋಕಾಟ್ ಎಂಬ್ರಿಯೋ, ಪೋಲನ್ ಗ್ರೇನ್ ಅಂತ ಇದೆ. ಓವ್ಯೂಲ್ ಅದು ಕೂಡ, ಎಂಬ್ರಿಯೋ ಸ್ಯಾಕ್ ಅದು ಕೂಡ ನೋಡ್ಕೊಳ್ಳಿ. ಡಯಾಗ್ರಾಮ್ಸ್ ಇರುವಂಥದ್ದು ಚಾಪ್ಟರ್ 1ಅಲ್ಲಿ, ಹೌದಲ್ವಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಮುಂದೆವರೆಯಲಿ. ಏನಾದರೂ ಡೌಟ್ ಇದ್ದಲ್ಲಿ ತಾವುಗಳು ವಿತೌಟ್ ಎನಿ ಹೆಜಿಟೇಷನ್ ಯು ಕ್ಯಾನ್ ಪಾಸ್ ಮೀ ದಿ ಕಮೆಂಟ್ಸ್. ಧನ್ಯವಾದಗಳು.